ಮನಸ್ಸಿಗೆ ತುಂಬ ಕೆಟ್ಟ ಯೋಚನೆನೇ ಬರ್ತಿದ್ಯಾ? ಒಂದ್ಸಲ ಹೇಳ್ ಕೇಳಿ. ಒಮ್ಮೆ ಬುದ್ಧ ಮತ್ತು ಅವನ ಶಿಷ್ಯ ಹಿಂಗೆ ಕಾಡ್ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತಾರಂತೆ. ಅವಾಗ ಬುದ್ಧಂಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗತ್ತೆ. ನೀರ್ ಕುಡಿಬೇಕು ಅಂತ ಅನ್ಸುತ್ತೆ. ಆಗ ಶಿಷ್ಯನಿಗೆ ಹೇಳ್ತಾನಂತೆ, ಹೋಗ್ಬಿಟ್ಟು ನೀರ್ ತಗೊಂಡ್ ಬಾ ಅಂತ. ಶಿಷ್ಯ ಹೋಗಿ ನೋಡ್ತಾನಂತೆ, ಒಂದು ಪುಟ್ಟದಾದ ಕೆರೆ ಇರತ್ತೆ. ಆದ್ರೆ ಆಗ ತಾನೇ ಅಲ್ಲಿ ಒಂದು ಎತ್ತಿನ ಗಾಡಿ ಹೋಗಿರತ್ತೆ. ಹಾಗಾಗಿ ಕೆಸರಾಗ್ಬಿಟ್ಟಿರತ್ತೆ. ನೀರು ಚೆನ್ನಾಗಿರಲ್ಲ. ತಕ್ಷಣ ಹಂಗೆ ಬರಿಗೈಯಲ್ಲಿ ಬಂದು ನೀರೆಲ್ಲ ಕೆಸರಾಗ್ಬಿಟ್ಟಿದೆ. ಸೊ ಹಾಗಾಗಿ ನೀರಿಲ್ಲ ಅಂತಾನಂತೆ. ಮತ್ತೆ ವಾಪಸ್ ಬುದ್ಧ ಅಲ್ಲಿಗೆ ಹೋಗಿ ಸುಮಾರು ಹೊತ್ತು ಕಾದು ನಿಂತ ಮೇಲೆ ನೀರು ತಿಳಿಯಾಗತ್ತಂತೆ. ನೀರು ತಿಳಿಯಾದ್ಮೇಲೆ ಅದನ್ನ ಕುಡ್ಕೊಂಡು ಬರ್ತಾರಂತೆ. ಆಗ ಶಿಷ್ಯಂಗೆ ಹೇಳ್ತಾನಂತೆ ಬುದ್ಧ, ನೋಡು, ನಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಯೋಚನೆ ಬಂದಾಗ ನಾವು ಮತ್ತೊಂದು ಯೋಚನೆಯನ್ನ ಮಾಡ್ತಾ, ಅಂದ್ರೆ ಏನಾದ್ರೂ ಬೇಡವಾಗಿರೋದು ಮಾತಾಡ್ಕೊಳ್ತಾ ಇದ್ರೆ ನಮ್ಮ ಮನಸ್ಸು ಕೂಡ ಹೀಗೆ ಕೆಸರಾಗೇ ಇರುತ್ತೆ. ನಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ಆಲೋಚನೆ ಹೋಗಬೇಕು ಅಂದ್ರೆ ಮನಸ್ಸು ಸ್ವಲ್ಪ ತಿಳಿಯಾಗೋವರೆಗೂ ಟೈಮ್ ಕೊಡಬೇಕು ಅಂತ. ಹಾಗಾಗಿ ಮನಸ್ಸಿಗೆ ಸಮಯ ಕೊಡೋದು ಬಹಳ ಮುಖ್ಯ. ಅದು ಮೌನದ ಮುಖಾಂತರವೇ ಸಮಯ ಕೊಡೋದು ಬಹಳ ಮುಖ್ಯ ಅಂತ ಬುದ್ಧ ತನ್ನ ಶಿಷ್ಯನಿಗೆ ಹೇಳ್ತಾನೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲೂ ಕೂಡ ಕೆಟ್ಟ ಆಲೋಚನೆಗಳು ಬಂದಾಗ 1 ನಿಮಿಷ ಪಾಸ್ ಮಾಡಿ, ಯಾವ ಯೋಚನೆಯನ್ನು ಕೂಡ ಆ ಕೆಟ್ಟ ಆಲೋಚನೆಗೆ ಸೇರದೆ ಹಾಗೆ ಇದ್ಬಿಟ್ರೆ ಜೀವನ ಬಹಳ ಚೆನ್ನಾಗಿರುತ್ತೆ. ನಮ್ಮ ಆಲೋಚನೆನೂ ಕೂಡ ಬಹಳ ಸ್ಪಷ್ಟವಾಗುತ್ತೆ.